ಹಾಯ್ ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಡಿಯರ್ ಫ್ರೆಂಡ್ಸ್, ಇದು ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಆಫ್ 18th and 19th January 2022. So we shall without any delay start the session. ಸೊ ಇದು ಕಳೆದ ವಿಡಿಯೋಗೆ ಸಂಬಂಧಿಸಿದ ಕ್ವೆಶ್ಚನ್ಸ್. ಸೊ ಭಾರತದಲ್ಲಿ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳ ತಾಯಿ ಎಂದು ಯಾರನ್ನು ಕರೀತಾರೆ? ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ. And the second question is, after Subhash Chandra Bose resigned from the Tripura session due to differences with Gandhiji, who took over as a president? And for this the right answer is Dr. Rajendra Prasad. And the third question is, ಪುರಾತನ ರೇಷ್ಮೆ ಮಾರ್ಗದ ಒಂದು ಭಾಗವಾಗಿರುವಂತಹ ಪರ್ವತದ ಕಣಿವೆ ಮಾರ್ಗ ಯಾವುದು? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ನಾಥುಲಾ ಪಾಸ್. ಓಕೆ, ಸೊ ಈ ಮೂರು ಪ್ರಶ್ನೆಗಳ ಬಗ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಈ ವಿಡಿಯೋ ಖಂಡಿತವಾಗಿ ನಮ್ಮ ಹಿಂದಿನ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಿಸಿದ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆ ವಿಡಿಯೋಗಳಲ್ಲಿ ಇದೆ. ಸೊ ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ನಿಮಗೆ ಎಲ್ಲಿಯಾದರೂ ನಮ್ಮ ಈ ವಿಡಿಯೋಗೆ ಸಂಬಂಧಿಸಿದ PPTಗಳು ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ಖಂಡಿತವಾಗಿ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ವಿ ಶಾಲ್ ಸ್ಟಾರ್ಟ್ ಆ ಸೆಷನ್ ಟುಡೇ. ನೋಡಿ, ಇದು ಮೊದಲನೇ ಪ್ರಶ್ನೆ. ಓಕೆ, which issue has led to plummeting relations between ಲಿಥುವೇನಿಯಾ and China? ಲಿಥುವೇನಿಯಾ ಮತ್ತು ಚೀನಾ ನಡುವಿನ ಸಂಬಂಧಗಳು ಕುಸಿಯಲು ಯಾವ ವಿಷಯ ಕಾರಣವಾಗಿದೆ? ಸೊ ಇಲ್ಲಿ ನಮಗೆ ಫಸ್ಟ್ ಬೇಕಾಗುವಂಥದ್ದು ಚೀನಾದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಅದು ನಮ್ಮ ನೆರೆ ರಾಷ್ಟ್ರ. ಲಿಥುವೇನಿಯಾ ಎಲ್ಲಿದೆ ಹಾಗೂ ಲಿಥುವೇನಿಯಾ ಮತ್ತು ಚೀನಾ ನಡುವಿನ ಸಂಬಂಧ ಕುಸಿಯಲು ಏನು ವಿಷಯ ಕಾರಣವಾಗಿದೆ? ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ, ದ ಇಶ್ಯೂ ರಿಲೇಟಿಂಗ್ ಟು ಟೈವಾನ್ ಅಥವಾ ತೈವಾನ್ಗೆ ಸಂಬಂಧಿಸಿದ ವಿಚಾರ. ಓಕೆ, ಸೊ ನೋಡಿ ಇಲ್ಲಿದೆ ನೋಡಿ. ಸೊ ಚೀನಾದ ಬಗ್ಗೆ ನಮ್ಗೆಲ್ಲರಿಗೆ ಗೊತ್ತಿದೆ. ಲಿಥುವೇನಿಯಾ ಅಂತ ಹೇಳುವಂಥದ್ದು ಯುರೋಪಿನ ಒಂದು ರಾಷ್ಟ್ರ. ನೋಡಿ, ಇದು ತುಂಬಾನೇ ಒಂದು ಸಂಪದ್ಭರಿತ ರಾಷ್ಟ್ರ, ಹೆಚ್ಚು ಪ್ರಚಾರದಲ್ಲಿದ್ದ ಇಲ್ಲ, ಆದ್ರೆ ಇದರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಲ್ಲ ತುಂಬಾ ಉತ್ತುಂಗ ಶ್ರೇಣಿಯಲ್ಲಿರುವಂತಹ ಒಂದು ರಾಷ್ಟ್ರ ಇದು. ಓಕೆ, ಲಿಥುವೇನಿಯಾ ಅಂತ ಹೇಳಿಬಿಟ್ಟು ಇದು ಯುರೋಪ್ ಖಂಡ. ಸೊ ಈ ಭಾಗದಲ್ಲಿರುವಂತಹ ಒಂದು ರಾಷ್ಟ್ರ, ಪುಟ್ಟ ರಾಷ್ಟ್ರ. ಸೊ ಇದೊಂದು ಜಸ್ಟ್ ನಿಮ್ಗೊಂದು ಜಾಗ್ರಫಿಕಲ್ ಲೊಕೇಶನ್ ಐಡಿಯಾ ಸಿಗ್ಲಿಕ್ಕೆ ಈ ಮ್ಯಾಪ್ ಅನ್ನು ನಾವು ಹಾಕಿರುವಂಥದ್ದು. ಸೊ ಈ ಪುಟ್ಟ ರಾಷ್ಟ್ರ ಲಿಥುವೇನಿಯಾ ಮತ್ತು ಟೈವಾನ್ಗೆ ಎಲ್ಲಿದ್ದ ಸಂಬಂಧ ಹಾಗೂ ಈ ಸಂಬಂಧ ಹೇಗೆ ಚೀನಾದ ನಡುವಿನ ಒಂದು ರೀತಿಯ ದ್ವೇಷವನ್ನು ಹೆಚ್ಚಿದೆ, ಈ ಸಂಬಂಧದಿಂದಾಗಿ ಚೀನಾ ಮತ್ತು ಲಿಥುವೇನಿಯಾ ನಡುವಿನ ಸಂಬಂಧ ಯಾಕೆ ಹದಗೆಟ್ಟಿದೆ? ಲೆಟ್ ಅಸ್ ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್, ನಾನು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋ, ಚೀನಾ ಮತ್ತು ಟೈವಾನ್ಗೆ ಒಂದು ಇಶ್ಯೂ ಇದೆ, ಅರ್ಥ ಆಯ್ತಲ್ಲ? ಕೆಲವೆಲ್ಲ ಅವರಿಗೆ ಭಿನ್ನತೆ ಇದೆ. ಸೊ ಈ ಎರಡು ದೇಶಗಳ ಮಧ್ಯೆ ಇರುವಂತಹ ಭಿನ್ನತೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ 1st ಮತ್ತು 2nd ಜನವರಿ ಈ ತಿಂಗಳ 1ನೇ ಮತ್ತು 2ನೇ ಜನವರಿಯ ವಿಡಿಯೋವನ್ನು ದಯವಿಟ್ಟು ತಪ್ಪದೆ ನೋಡಿ. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ, ನೀವಿಲ್ಲಿ ನೋಡಬಹುದು. ಸೊ ಟೈವಾನ್ ಎಂಬುದು ರಿಪಬ್ಲಿಕ್ ದೇಶ, ಚೀನಾ ಕಮ್ಯುನಿಸ್ಟ್ ದೇಶ. ಈ ಎರಡೂ ದೇಶಗಳ ಮಧ್ಯೆ ಇರುವಂತಹ ಒಂದು ರೀತಿಯ ಒಂದು ವೈರತ್ವ ಏನಿದೆ, ಇದನ್ನು ನಿಮಗೆ ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಇಂಟ್ರೆಸ್ಟಿಂಗ್ ಆಗಿ ನೀವು ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೇವೆ. ಓಕೆ, ಸೊ ಇಷ್ಟು ಹೇಳ್ತಾ ನಾವು ಈ ಒಂದು ಕಾರಣಗಳು ಏನು ಅಂತ ಹೇಳಿ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ನೋಡಿ, ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ಮಾಹಿತಿ, 18ನೇ ಜನವರಿಗೆ ಸಂಬಂಧಿಸಿದ ಮಾಹಿತಿ. ಲಿಥುವೇನಿಯಾ ಕಳೆದ ವರ್ಷ ತನ್ನ ರಾಜಧಾನಿ ವಿಲ್ನಿಯಸ್ನಲ್ಲಿ ತೈವಾನ್ನ ಪ್ರತಿನಿಧಿ ಕಚೇರಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಿದ ನಂತರ ಲಿಥುವೇನಿಯಾ ಮತ್ತು ಚೀನಾದ ನಡುವೆ ಉದ್ವಿಗ್ನತೆ ಪ್ರಾರಂಭವಾಯಿತು. ಸೊ ಏನಾಗಿದೆ ಇಲ್ಲಿ, ಲಿಥುವೇನಿಯಾ ಮತ್ತು ಟೈವಾನ್ ತುಂಬಾನೇ ಫ್ರೆಂಡ್ಲಿ ದೇಶಗಳು. ಸೊ ತನ್ನ ಒಂದು ಪ್ರತಿನಿಧಿ ಕಚೇರಿಯನ್ನು, ತೈವಾನ್ನ ಪ್ರತಿನಿಧಿ ಕಚೇರಿಯನ್ನು ಲಿಥುವೇನಿಯಾ ತನ್ನ ರಾಜಧಾನಿಯದಲ್ಲಿ ಸ್ಥಾಪಿಸುವಂತ ಒಂದು ನಿಟ್ಟಿನಲ್ಲಿ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಚೀನಾಗೆ ಒಂದು ರೀತಿ ಸಿಟ್ಟು ಬಂದಿದೆ. ಹಾಗಾಗಿ ಲಿಥುವೇನಿಯಾ ಮತ್ತು ಚೀನಾದ ನಡುವೆ ಒಂದು ಉದ್ವಿಗ್ನತೆಗೆ ಇದು ಕಾರಣವಾಯಿತು. ಬೀಜಿಂಗ್ ಲಿಥುವೇನಿಯಾದೊಂದಿಗಿನ ಸಂಬಂಧವನ್ನು ಕಡಿತಗೊಳಿಸಿತು ಮತ್ತು ಲಿಥುವೇನಿಯಾವನ್ನು ತೈವಾನಿನ ಪ್ರತ್ಯೇಕವಾದದ ಬೆಂಬಲಿಗ ಎಂದು ಟೀಕಿಸಿದೆ. ಲಿಥುವೇನಿಯಾದಲ್ಲಿ ತಯಾರಿಸಿದ ಉತ್ಪನ್ನಗಳನ್ನು ಬಳಸದಂತೆ ಚೀನಾವು ಪ್ರಮುಖ ಸಂಸ್ಥೆಗಳಿಗೆ ಒತ್ತಡವನ್ನು ಕೂಡ ಹೇರಿದೆ. ಬೀಜಿಂಗ್ ಲಿಥುವೇನಿಯನ್ ಸರಕುಗಳಿಗೆ ದಿಗ್ಬಂಧನವನ್ನು ವಿಧಿಸಿದೆ ಹಾಗೂ ತೈವಾನ್ ಅನ್ನು ಚೀನಾ ತನ್ನ ಭಾಗವೆಂದು ಪ್ರತಿಪಾದಿಸುತ್ತದೆ. ತೈವಾನ್ ಅನ್ನು ಅಧಿಕೃತವಾಗಿ ಗುರುತಿಸುವ ದೇಶಗಳೊಂದಿಗೆ ಚೀನಾ ತನ್ನ ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿತಗೊಳಿಸ್ತಾ ಇದೆ. ಚೀನಾ ಎಂಬ ಹೆಸರಿನಲ್ಲಿ ಒಂದೇ ಸಾರ್ವಭೌಮ ರಾಜ್ಯವಿದೆ ಮತ್ತು ತೈವಾನ್ ಚೀನಾದ ಭಾಗವಾಗಿದೆ ಎಂದು ಚೀನಾ ಹೇಳ್ತಾ ಇದೆ. ತೈವಾನ್ ಮತ್ತು ಚೀನಾ ಎರಡು ರಾಜ್ಯಗಳಲ್ಲ ಎಂದು ಚೀನಾ ಹೇಳುತ್ತದೆ. ಅಂದ್ರೆ ತೈವಾನ್ ನಮ್ಮ ದೇಶದವೇ ಒಂದು ಭಾಗ ಅಂತ ಹೇಳಿ ಚೀನಾ ಹೇಳಿದ್ರೆ ತೈವಾನ್ ಇದನ್ನು ಒಪ್ಪುವುದಿಲ್ಲ.
ಓಕೆ, ಅದಲ್ಲದೆ ಲಿಥುವೇನಿಯಾ ಎಂಬುದು ಯುರೋಪಿಯನ್ ಒಕ್ಕೂಟದ ಒಂದು ಭಾಗವಾಗಿದೆ. ಇಟ್ ಇಸ್ ಅ ಪಾರ್ಟ್ ಆಫ್ ಯುರೋಪಿಯನ್ ಯೂನಿಯನ್. ಯಾವುದು? ಲಿಥುವೇನಿಯಾ. ಸೊ ಯುರೋಪಿಯನ್ ಯೂನಿಯನ್ ಲಿಥುವೇನಿಯಾ ಮತ್ತು ಚೀನಾ ನಡುವಿನ ಹದೆಗೆಡುತ್ತಿರುವ ಉದ್ವಿಗ್ನತೆಯಲ್ಲಿ ಬಂಧನದಲ್ಲಿ ಸಿಲುಕಿಕೊಂಡಿದೆ. ಯು ಅಂಡರ್ಸ್ಟುಡ್? ಸೊ ಯುರೋಪಿಯನ್ ಯೂನಿಯನ್ ಭಾಗ ಲಿಥುವೇನಿಯಾ ಆಗಿದೆ, ಒಂದು ಕಡೆ ಚೀನಾ ಇದೆ, ಒಂದು ಕಡೆ ಸ್ಯಾಂಡ್ವಿಚ್ ಆಗಿ ನಮ್ಮ ಟೈವಾನ್ ಇದೆ. ಸೊ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಒಂದು ಉದ್ವಿಗ್ನತೆಯ ಒಂದು ಸಂದರ್ಭ. ಓಕೆ, ಸೊ ಇದನ್ನು ಹೇಗೆ ಮುಂದೆ ಏನಾಗ್ತಿದೆ ಅಂತ ಹೇಳಿ ನಾವು ಕಾದು ನೋಡಬೇಕು. ಸೊ ದೇಶಗಳ ಮಧ್ಯೆ ಇರುವಂತಹ ವೈರತ್ವಕ್ಕೆ ಕಾರಣಗಳೇನು, ಅದನ್ನು ಹೇಗೆ ಡಿಪ್ಲೊಮೆಸಿಯಲ್ಲಿ ಕೆಲವು ಸಲ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಸೊ ಇದು ಹೇಗೆ ಬಿಸ್ನೆಸ್ ಮತ್ತು ಇತರ ವ್ಯವಹಾರ ಚಟುವಟಿಕೆಗಳಿಗೆ ಇದು ಎಫೆಕ್ಟ್ ಆಗ್ತದೆ, ಇದನ್ನೆಲ್ಲ ನಾವು ಒಂದು ರೀತಿ ಗಮನದಲ್ಲಿ ಇಟ್ಟುಕೊಂಡು ಅನಲೈಸ್ ಮಾಡಬೇಕಾಗ್ತದೆ. ಸೊ ಚೈನಾ ಮತ್ತು ತೈವಾನ್ಗೆ ಸಂಬಂಧಿಸಿದ ಈ ಒಂದು ವೈರತ್ವದ ಇಶ್ಯೂ ಅನ್ನು ನೀವು ಈ ನಮ್ಮ ವಿಡಿಯೋದಲ್ಲಿ ಖಂಡಿತವಾಗಿ ನೋಡಿ. ಸೊ ಇದೇ ನಾವು ಇಂಗ್ಲಿಷ್ ನಲ್ಲಿ ಹಾಕಿರುವಂತಹ ನ್ಯೂಸ್. ಓಕೆ, ಎರಡನೇ ಪ್ರಶ್ನೆ ನೋಡಿ. ಗತಿಶಕ್ತಿ ಇಸ್ ಅ ಹಾಲಿಸ್ಟಿಕ್ ಪ್ರಾಜೆಕ್ಟ್ ಎನ್ವಿಸೇಜ್ಡ್ ಫಾರ್ ವಿಚ್ ಸೆಕ್ಟರ್? ಗತಿಶಕ್ತಿಯು ಒಂದು ಸಮಗ್ರ ಯೋಜನೆಯಾಗಿದ್ದು ಇದನ್ನು ಯಾವ ವಲಯಕ್ಕೆ ಕಲ್ಪಿಸಲಾಗಿದೆ? ಸೊ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್. ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಒಂದು ಯೋಜನೆಯಾಗಿದೆ ಇದು. ಯಾವುದು? ಗತಿಶಕ್ತಿ. ಏನಿದು ಗತಿಶಕ್ತಿ ಅಂತ ಹೇಳುವಂಥದ್ದು? ಸೊ ಗತಿಶಕ್ತಿ ಸ್ಕೀಮ್ ಅನ್ನು ಕಳೆದ 13ನೇ ಅಕ್ಟೋಬರ್ಗೆ 2021ಕ್ಕೆ ಅದು ಲಾಂಚ್ ಆದಂತ ಒಂದು ಸ್ಕೀಮ್. ಇದು 100 ಲಕ್ಷ ಕೋಟಿ ಪ್ರಾಜೆಕ್ಟ್ ನ ಒಂದು ಅಷ್ಟು ದೊಡ್ಡ ಮೊತ್ತದ ಒಂದು ಪ್ರಾಜೆಕ್ಟ್, ಹಾಗೂ ಇದು ಸಮಗ್ರವಾದ ಮೂಲಭೂತ ಅವಶ್ಯಕತೆಗಳನ್ನು ಹೆಚ್ಚಿಸುವಂತ ಮತ್ತು ಅಭಿವೃದ್ಧಿಗೊಳಿಸುವಂತ ಒಂದು ಉದ್ದೇಶ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಇತ್ತು, ಗತಿಶಕ್ತಿ ಸ್ಕೀಮ್ ಅಂತ ಹೇಳ್ಬಿಟ್ಟು. ಪ್ರಮುಖವಾಗಿ ಈ ಪ್ಲಾನ್ ನ ಉದ್ದೇಶ ರಸ್ತೆ, ರೈಲು, ನೀರಾವರಿ, ಅಂದ್ರೆ ವಾಯು, ಈ ಎಲ್ಲ ಸಂಪರ್ಕಗಳಿಗೆ ಸಂಬಂಧಿಸಿದಾಗೆ ಉತ್ತಮ ರೀತಿ ಎಲ್ಲೆಲ್ಲಿ ಅಡೆತಡೆಗಳಾಗಿವೆ ಅದಕ್ಕೆ ಪೂರಕವಾಗಿರುವಂತಹ ಎಲ್ಲಾ ವ್ಯವಸ್ಥೆ, ಅಂದ್ರೆ ಅದರ ಇಂಟರ್ ಕನೆಕ್ಟಿವಿಟಿಗೆ ಸಂಬಂಧಿಸಿದಾಗೆ ಮೂಲಭೂತ ಸೌಕರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಕೈಗಾರಿಕಾ ಉತ್ಪಾದನೆಗೆ ಒಂದು ಉತ್ತಮ ರೀತಿಯ ವೇದಿಕೆ ದೊರಕುವ ರೀತಿಯಲ್ಲಿ ಈ ಗತಿಶಕ್ತಿ ಸ್ಕೀಮ್ ಅನ್ನು ಅವರು ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಮೂಲಭೂತ ಅವಶ್ಯಕತೆಗಳು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸಿಕೊಳ್ಳುವಂತ ಉದ್ದೇಶ ಈ ಒಂದು ಗತಿ ಸ್ಕೀಮ್ಗೆ ಇರುವಂತದ್ದು. ಈ ಒಂದು ಸ್ಕೀಮ್ನ ವಿಶೇಷತೆ ಇನ್ನೊಂದು ಏನಂತ ಹೇಳಿದ್ರೆ, 16 ಸಚಿವಾಲಯಗಳ ಒಟ್ಟು ಸರಿಸುಮಾರು 7 ಪ್ರಮುಖವಾದಂತಹ ಮೂಲಭೂತ ಸೌಕರ್ಯಗಳ ಯೋಜನೆಯನ್ನು ಒಂದೇ ವೇದಿಕೆಯಲ್ಲಿ ಈ ಒಂದು ಸ್ಕೀಮ್ ತಕೊಂಡು ಬರ್ತಾ ಇದೆ. ಓಕೆ, ಸೊ ಅದು ಇನ್ನೊಂದು ಈ ಒಂದು ಸ್ಕೀಮ್ ನ ವಿಶೇಷ. ಟೋಟಲ್ ಆಫ್ ದ ಹೋಲ್ ಮಾಸ್ಟರ್ ಪ್ಲಾನ್ ಆಫ್ ದಿ ಸ್ಕೀಮ್ ವಿಲ್ ಬ್ರಿಂಗ್ ಟುಗೆದರ್ 16 ministries and 7 core infrastructure sectors on a single platform. ಸೊ ಇದನ್ನು ಯಾತಕ್ಕೋಸ್ಕರ ನಾವು ನ್ಯೂಸ್ ಅಲ್ಲಿ ಹಾಕೊಂಡಿದ್ದೇವೆ ಯಾಕಂದ್ರೆ 18ನೇ ಜನವರಿಯ ದ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತಹ ನ್ಯೂಸ್ ಅಲ್ಲಿ ನಮ್ಮ ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಈ ಗತಿಶಕ್ತಿಗೆ ಸಂಬಂಧಿಸಿದ ಒಂದು ಇನಾಗ್ರಲ್ ಸೆಷನ್ ಅನ್ನು, ಅಂದ್ರೆ ದಕ್ಷಿಣ ಭಾರತಗಳಿಗೆ ಸಂಬಂಧಿಸಿದ PM ಗತಿಶಕ್ತಿ ಸ್ಕೀಮಿನ ಒಂದು ಇನಾಗ್ರಲ್ ಸೆಷನ್ ಅನ್ನು ಸಮಾವೇಶದ ಮೂಲಕ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಸಭೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು, ಲೆಫ್ಟಿನೆಂಟ್ ಗವರ್ನರ್ ಆಫ್ ಪುದುಚೇರಿ ತಮಿಳ್ಸೈ ಸೌಂದರರಾಜನ್, ಹಾಗೆ ಚೀಫ್ ಮಿನಿಸ್ಟರ್ ಆಫ್ ಪುದುಚೇರಿ ಅಂಡ್ ರಂಗಸ್ವಾಮಿ, ಮಿನಿಸ್ಟ್ರಿ ಆಫ್ ಇಂಡಸ್ಟ್ರೀಸ್, ಕಾಮರ್ಸ್ ಅಂಡ್ IT ಇನ್ ಆಂಧ್ರ ಪ್ರದೇಶ್ ಮೇಕಾಪಟಿ ಗೌತಮ್ ರೆಡ್ಡಿ, ಸೊ ಇವರೆಲ್ಲರೂ ಕೂಡ ಇದಕ್ಕೆ ಹಾಜರಾಗಿದ್ದಾರೆ. ಅದಲ್ಲದೆ ನಿತಿನ್ ಗಡ್ಕರಿ ಅವರು ಈ ಸಂದರ್ಭದಲ್ಲಿ PM ಗತಿಶಕ್ತಿ ಯೋಜನೆಯು ಈ ಎಲ್ಲಾ ರಾಜ್ಯಗಳು ಇದನ್ನು ಸಮರ್ಪಕವಾಗಿ ಬಳಸಿ ತಮ್ಮ ರಾಜ್ಯಗಳು ಉತ್ತಮ ರೀತಿಯ ಉದ್ಯಮ, ಹೂಡಿಕೆ ಮತ್ತು ಉದ್ಯೋಗ ಅವಕಾಶಗಳನ್ನು ಜನರೇಟ್ ಮಾಡುವಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಉದ್ದೇಶಿಸಿ ಅವರು ಮಾತಾಡ್ತಾರೆ. ಮೂರನೇ ಪ್ರಶ್ನೆ ನೋಡಿ. Which article of the Constitution provides for the adjudication of the interstate water disputes? ಅಂತರ್ರಾಜ್ಯ ಜಲ ವಿವಾದಗಳ ತೀರ್ಪನ್ನು ಸಂವಿಧಾನದ ಯಾವ ವಿಧಿಯು ಒದಗಿಸುತ್ತದೆ? And for this the right answer is option B, that is Article 262. ಓಕೆ, ಸೊ ಇಲ್ಲಿ ನಾವು ನೋಡಬಹುದು ಆರ್ಟಿಕಲ್ 262 ಎಂಬುದು ಸಂವಿಧಾನವು ಇದಕ್ಕೆ ಸಂಬಂಧಿಸಿದಾಗೆ ಅಂತರ್ರಾಜ್ಯ ನದಿ ವಿವಾದಗಳಿಗೆ ಸಂಬಂಧಿಸಿದಾಗೆ ಅದರ ಸೆಟಲ್ಮೆಂಟ್ಗೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಒಂದು ಕಾಯ್ದೆ ಅನ್ವಯ, ಈ ಒಂದು ಆರ್ಟಿಕಲ್ ಅನ್ವಯ. ಹಾಗೂ ಇದರ ಅನುಗುಣವಾಗಿ ಪಾರ್ಲಿಮೆಂಟ್ ಇಟ್ ಮೇ ಪಾಸ್ ಅ ಲಾ ಅಂತ ಇದೆ, ಅಂದ್ರೆ ಪಾರ್ಲಿಮೆಂಟ್ ಅದಕ್ಕೆ ಸಂಬಂಧಿಸಿದಾಗಿ ಸೂಕ್ತ ಕಾಯ್ದೆ ಕಾನೂನುಗಳನ್ನು ರಚಿಸಬಹುದು. ಯಾವುದಕ್ಕೆ? ಅಂತರ್ರಾಜ್ಯ ನದಿ ವಿವಾದಗಳನ್ನು ಬಗೆಹರಿಸಲಿಕ್ಕೆ. ಸೊ ಈ ಸಂಬಂಧಿತ ನಮ್ಮ ಪಾರ್ಲಿಮೆಂಟ್ ಅಥವಾ ಸಂಸತ್ 2 ಇಂತಹ ಪ್ರಮುಖ ಕಾಯ್ದೆಗಳನ್ನು ಹೊರತಂದಿದೆ. ಒಂದು
ನದಿ ಮಂಡಳಿ ಕಾಯ್ದೆ 1956 ಹಾಗೂ ಅಂತರ್ರಾಜ್ಯ ನದಿ ವಿವಾದ ಕಾಯ್ದೆ 1956. ಸೊ ಈ ಕಾಯ್ದೆಗಳಲ್ಲಿ ಏನಿದೆ? ಓಕೆ, ಸೊ ನದಿ ಮಂಡಳಿಗಳ ಕಾಯ್ದೆಯಲ್ಲಿ ಒಟ್ಟಾರೆಯಾಗಿ ನದಿ ಮಂಡಳಿಗಳ ಕಾಯ್ದೆಯು ಅಂತರ್ರಾಜ್ಯ ನದಿ ಮತ್ತು ನದಿ ಕಣಿವೆಗಳ ನಿಯಂತ್ರಣ ಮತ್ತು ಅಭಿವೃದ್ಧಿಗಾಗಿ ನದಿ ಮಂಡಳಿಗಳ ಸ್ಥಾಪನೆಗೆ ಅದು ಒದಗಿಸಿ ಆಯಾ ರಾಜ್ಯ ಸರ್ಕಾರಗಳ ಮನವಿಯ ಮೇರೆಗೆ ಕೇಂದ್ರ ಸರ್ಕಾರವು ಅವರಿಗೆ ಸಲಹೆ ನೀಡಲು ನದಿ ಮಂಡಳಿಯನ್ನು ಸ್ಥಾಪಿಸುವಂಥದ್ದು. ಅಂತರ್ರಾಜ್ಯ ಜಲ ವಿವಾದ ಕಾಯ್ದೆಗಳ ಅನ್ವಯ ಇಲ್ಲಿ 3 ಅಂಶಗಳು ಇಲ್ಲಿ ನಮಗೆ ಕಾಣುವಂಥದ್ದು. ಮೊದಲನೇದು, ಅಂತರ್ರಾಜ್ಯ ಜಲ ವಿವಾದ ಕಾಯ್ದೆಯು ಅಂತರ್ರಾಜ್ಯ ನದಿ ಅಥವಾ ನದಿ ಕಣಿವೆಯ ನೀರಿಗೆ ಸಂಬಂಧಿಸಿದಂತೆ 2 ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವಿವಾದದ ತೀರ್ಪಿಗಾಗಿ ತಾತ್ಕಾಲಿಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರಕ್ಕೆ ಇದು ಅಧಿಕಾರವನ್ನು ಕೊಡುತ್ತದೆ. ಅದಲ್ಲದೆ ನ್ಯಾಯಾಧೀಕರಣದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ವಿವಾದದಲ್ಲಿ ಭಾಗಿಯಾಗಿರುವ ರಾಜ್ಯಗಳು ಅದನ್ನು ಪಾಲಿಸಬೇಕು ಮತ್ತು ಒಮ್ಮೆ ನ್ಯಾಯಮಂಡಳಿ ರಚನೆಯಾದ ನಂತರ ಆ ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಅಥವಾ ಇತರ ಯಾವುದೇ ನ್ಯಾಯಾಲಯಗಳ ಅಧಿಕಾರ ವ್ಯಾಪ್ತಿ ಹೊಂದಿರುವುದಿಲ್ಲ. ಈ ಸಂಬಂಧಿತ ಕೃಷ್ಣಾ ಜಲ ವಿವಾದಗಳ ನ್ಯಾಯಮಂಡಳಿಯನ್ನು 1969ರಲ್ಲಿ ಕೇಂದ್ರ ಸರ್ಕಾರವು ಸ್ಥಾಪಿಸಿತು. ಬಚಾವತ್ ಇದರ ಅಧ್ಯಕ್ಷರಾಗಿದ್ದರು. ಇದು ಅಂತರ್ರಾಜ್ಯ ನದಿ ನೀರಿನ ವಿವಾದಗಳ ಕಾಯ್ದೆ 1956ರ ಅಡಿಯಲ್ಲಿ ನದಿ ವಿವಾದಕ್ಕೆ ಸ್ಥಾಪಿಸಲಾದ ಮೊದಲ ನ್ಯಾಯಮಂಡಳಿಯಾಗಿದೆ. ಓಕೆ, ಸೊ ಇದು ನೀವು ಗಮನದಲ್ಲಿ ಇಟ್ಕೊಬೇಕು. ಸೊ ಇದನ್ನು ಯಾತಕ್ಕೋಸ್ಕರ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ? ಯಾಕಂದ್ರೆ ಇತ್ತೀಚೆಗೆ ನಿಮ್ಗೆಲ್ಲಾ ಗೊತ್ತಿದೆ, ಗತಿಶಕ್ತಿ PM ಗತಿಶಕ್ತಿ ಯೋಜನೆಯನ್ನು ದಕ್ಷಿಣ ರಾಜ್ಯಗಳ ಈ ಒಂದು ಯೋಜನೆಗೆ ಅನುಗುಣವಾಗಿ ನಿತಿನ್ ಗಡ್ಕರಿ ಅವರು ಅದಕ್ಕೆ ಆ ಸಮಾವೇಶದ ಮೂಲಕ ಅದನ್ನು ಉದ್ಘಾಟಿಸಿದಂತ ಸಂದರ್ಭದಲ್ಲಿ ಅದೇ ಒಂದು ಸಭೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಹೆಚ್ಚಿನ ಒಂದು ಕೃಷಿ ಸೌಲಭ್ಯ ಅಥವಾ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಈ ಅಂತರ್ರಾಜ್ಯ ವಿವಾದಗಳಿಂದಾಗಿ, ಅಂತರ್ರಾಜ್ಯ ನದಿ ನೀರಿನ ವಿವಾದಗಳಿಂದಾಗಿ ಅದು ಅಲ್ಲೇ ಹಾಲ್ಟ್ ಆಗಿವೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ದಯವಿಟ್ಟು ಈ ಒಂದು ಅಂತರ್ರಾಜ್ಯ ನದಿ ವಿವಾದಗಳ ಒಂದು ಕಾಯ್ದೆಗೆ ಸಂಬಂಧಿಸಿದ ಹಾಗೆ ಪುನೊಮ್ಮೆ ಅದನ್ನು ಮರುಪರಿಶೀಲನೆ ಮಾಡಿಕೊಂಡು ಆದಷ್ಟು ಬೇಗ ಈ ಒಂದು ವಿವಾದಗಳು ಬಗೆಹರಿಸುವ ನಿಟ್ಟಿನಲ್ಲಿ ಅದಕ್ಕೆ ಸೂಕ್ತ ರೀತಿಯ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರಕ್ಕೆ ಆಗ್ರಹ ಮಾಡ್ತಾರೆ. ಓಕೆ, ಸೊ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಹಲವಾರು ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ಗೆ ಸಂಬಂಧಿಸಿದಾಗೆ ಒಂದು ಕಡೆ ತಮಿಳುನಾಡು ಮೇಕೆದಾಟು ಯೋಜನೆಯಲ್ಲೂ ಮೂಗು ತೂರಿಸ್ತಾ ಇದೆ. ಹಾಗೆಯೇ ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ, ಸೊ ಎಲ್ಲ ನೆರೆ ರಾಜ್ಯಗಳ ಒಟ್ಟಿಗೆ ನಮಗೆ ಒಂದು ವಾಟರ್ ಡಿಸ್ಪ್ಯೂಟಿಂಗ್ಗೆ ಸಂಬಂಧಿಸಿದಾಗೆ ತುಂಬಾನೇ ಸಮಸ್ಯೆಗಳಿವೆ. ಸೊ ಆ ವಿಷಯವನ್ನು ಈ ಒಂದು ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಪ್ರಸ್ತಾಪಿಸಿದ್ದಾರೆ. 4ನೇ ಪ್ರಶ್ನೆ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ನೋಟಿಫಿಕೇಶನ್ ವಾಸ್ ಫಸ್ಟ್ ಇಶ್ಯೂಡ್ ಇನ್ ವಿಚ್ ಇಯರ್? ಕರಾವಳಿ ನಿಯಂತ್ರಣ ವಲಯ ಅಧಿಸೂಚನೆಯನ್ನು ಮೊದಲು ಯಾವ ವರ್ಷದಲ್ಲಿ ಹೊರಡಿಸಲಾಯಿತು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ದಟ್ ಈಸ್ 1991, ಇನ್ ದ ಇಯರ್ 1991. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ನಮ್ಮ ಭಾರತದಲ್ಲಿ ಈ ಕರಾವಳಿ ನಿಯಂತ್ರಣ ವಲಯ ಅಂತ ಹೇಳಿಬಿಟ್ಟು ಒಟ್ಟಾರೆಯಾಗಿ ಮನುಷ್ಯ ಕೈಗಾರಿಕಾ ಚಟುವಟಿಕೆಗಳು ಈ ಕರಾವಳಿ ಭಾಗದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಸೂಕ್ಷ್ಮವಾಗಿರುವಂತಹ ಈ ಒಂದು ಪರಿಸರ ವ್ಯವಸ್ಥೆಯ ಸಂರಕ್ಷಣೆಗೆ ಸಂಬಂಧಿಸಿದಾಗಿ ಈ ಒಂದು ಕರಾವಳಿ ನಿಯಂತ್ರಣ ವಲಯವನ್ನು ರಚನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಅಧಿಸೂಚನೆಯನ್ನು ಫಸ್ಟ್ 1991ರಲ್ಲಿ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅನ್ವಯ ಇದನ್ನು ಅವರು ನೋಟಿಫೈ ಮಾಡ್ತಾರೆ. ಓಕೆ, ಉದ್ದೇಶ ಇಷ್ಟೇ, ನಮ್ಮ ಕರಾವಳಿ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು ಇದರ ಪ್ರಮುಖ ಉದ್ದೇಶ. ಆ ನಂತರ ಈ CRZ ನಿಯಮಗಳನ್ನು 2011ರಲ್ಲಿ ಅದಕ್ಕೆ ಕೆಲವೆಲ್ಲ ತಿದ್ದುಪಡಿಗಳನ್ನು ತರ್ತಾರೆ. ಹಾಗೂ 2018ರಲ್ಲಿ ಶೈಲೇಶ್ ನಾಯಕ್ ಕಮಿಟಿ ಅದರ ಶಿಫಾರಸಿನ ಆಧಾರದ ಮೇಲೆ ಈ CRZ ರೂಲ್ಸ್ 2011ರಲ್ಲಿ ಏನು ಪುನಃ ಅದು ಅಮೆಂಡ್ಮೆಂಟ್ ಆಗಿದೆ, ಅದನ್ನು ಇನ್ನೂ ಪುನಃ ಅದಕ್ಕೆ ಸ್ವಲ್ಪ ತಿದ್ದುಪಡಿಯನ್ನು ಮಾಡ್ತಾರೆ. ಓಕೆ, ಸೊ ಕ್ಲಾಸಿಫಿಕೇಶನ್ಸ್ ಆಫ್ ಕೋಸ್ಟಲ್ ಝೋನ್. ಸೊ ಈ ಒಂದು ನೋಟಿಫಿಕೇಶನ್ ಅನ್ವಯ 2011ರಲ್ಲಿ ಏನು ತಿದ್ದುಪಡಿಯಾಗಿ 4 ಝೋನ್ಸ್ಗಳ ರಚನೆ ಆಗ್ತದೆ, ಆ 4 ಝೋನ್ಸ್ಗಳ ವಿವರ ಹೀಗಿದೆ. ಓಕೆ, ಸೊ CRZ1 ಇದು ಪರೀಕ್ಷೆಗಳಿಗೆ ಬರುವಂತ ಚಾನ್ಸಸ್ ಇದೆ, ಹಾಗಾಗಿ ನಿಮಗೆ ಗೊತ್ತಿರಬೇಕು. ಒಂದು CRZ1 ಅಂದ್ರೆ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ 1 ಅಂತ ಹೇಳಿದ್ರೆ ಇದು ತುಂಬಾನೇ ಈಕೋ ಸೆನ್ಸಿಟಿವ್ ಏರಿಯಾಸ್ ಅನ್ನು ಒಳಗೊಂಡಿರುವಂಥದ್ದು, ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ ಅಥವಾ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಒಳಗೊಂಡಿರುವಂಥದ್ದು. ಅಂದ್ರೆ ಈಗ ಕರಾವಳಿ ಭಾಗದಲ್ಲಿರುವಂತ ಈ ಒಂದು ಉಷ್ಣವಲಯದ ಪೊದೆಗಳು, ಮ್ಯಾಂಗ್ರೋವ್ಸ್ ಇರ್ಬೋದು,
ಅಥವಾ ಕಾರಲ್ ರೀಫ್ಸ್ ಅಂದರೆ ಹವಳದ ದಿಬ್ಬಗಳಿರ್ಬೋದು, ಹಾಗೆಯೇ ಬಯೋಸ್ಫಿಯರ್ ರಿಸರ್ವ್ಸ್ಗಳಿರ್ಬೋದು. ಸೊ ಈ ಭಾಗದ ಒಂದು ಕರಾವಳಿ ಭಾಗದಲ್ಲಿರುವಂಥ ಈ ಒಂದು ಇಕಲಾಜಿಕಲ್ ಸೆನ್ಸಿಟಿವ್ ಏರಿಯಾಸ್ ಅನ್ನು ಸಂರಕ್ಷಣೆ ಮಾಡುವಂಥ ಒಂದು ಉದ್ದೇಶದಲ್ಲಿ ಈ ಒಂದು ವಲಯವನ್ನು ರಚಿಸಿದ್ದಾರೆ. ಅದಕ್ಕೆ CRZ1 ಅಂತ ಹೇಳುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಒಂದು ನಿರ್ಮಾಣ ಚಟುವಟಿಕೆಗಳನ್ನು ಈ ಭಾಗದಲ್ಲಿ ಅಥವಾ ಈ ವಲಯದಲ್ಲಿ ಕೈಗೊಳ್ಳಿಕ್ಕೆ ಇಲ್ಲ. ಆದರೆ ಇಲ್ಲಿ ಒಂದು ಕ್ಲಾಸ್ ಇದೆ, ಏನಂತ ಹೇಳಿದ್ರೆ, ಓನ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ, ಓಕೆ, ಅಣುಶಕ್ತಿ ವಿಭಾಗಕ್ಕೆ ಸಂಬಂಧಿಸಿದ ಪ್ರಾಜೆಕ್ಟ್ಗಳಿಗೆ ಸಂಬಂಧಿಸಿದಾಗೆ ಮಾತ್ರ ಇಲ್ಲಿ ಅವಶ್ಯಕತೆ ಇದ್ರೆ ಕೆಲಸ ಕಾರ್ಯಗಳನ್ನು ನೆರವೇರಿಸಬಹುದು ಹೊರತು ಉಳಿದ ಹಾಗೆ ಯಾವುದೇ ಇತರ ಚಟುವಟಿಕೆಗಳನ್ನು ಮಾಡಲಿಕ್ಕಿಲ್ಲ. ಹಾಗೂ ಅದರ ಜೊತೆಯಲ್ಲಿ ಟ್ರಾನ್ಸ್ ಹಾರ್ಬರ್ ಲಿಂಕ್ ರೋಡ್ಗಳಿರ್ಬೋದು ಅಥವಾ ಈ ಒಂದು ಕನ್ಸ್ಟ್ರಕ್ಷನ್ ಆಫ್ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಏನಿರ್ತವೆ ಅದರ ಕನ್ಸ್ಟ್ರಕ್ಷನ್ ಅನ್ನು ನಮ್ಮ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದ ರೀತಿಯಲ್ಲಿ ಅದನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಕೂಡ ಈ ವಲಯದಲ್ಲಿ ಇದೆ. ಅಪಾರ್ಟ್ ಫ್ರಮ್ ದಟ್, ದೊಡ್ಡ ಮಟ್ಟಿನ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆರ್ ನಾಟ್ ಪರ್ಮಿಟೆಡ್ ಇನ್ ದಿಸ್ ಝೋನ್. ಈಗ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ 2. ಓಕೆ, these are areas which are developed up to the shoreline and falling within the municipal limits, including the built up area, villages and towns that are already well established. Some construction is permitted only as per the guidelines specified by the notification. So ಈ ಏರಿಯಾದಲ್ಲಿ ಕರಾವಳಿ ಭಾಗದಲ್ಲಿರುವಂತಹ ಪಟ್ಟಣಗಳಿರ್ಬೋದು ಅಥವಾ ಪಟ್ಟಣಗಳ ಜೊತೆಯಲ್ಲಿ ಅಥವಾ ಸಣ್ಣ ಪುಟ್ಟ ಗ್ರಾಮಗಳಿರ್ಬೋದು. ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ಅದರ ಅಭಿವೃದ್ಧಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದಾಗೆ ಯಾವುದೇ ರೀತಿಯ ಹಾನಿ ಆಗದ ರೀತಿಯಲ್ಲಿ ಅಭಿವೃದ್ಧಾತ್ಮಕ ಕಾರ್ಯಗಳನ್ನು ಕೈಗೊಳ್ಳುವಂತ ಒಂದು ವಲಯವನ್ನೇ ನಾವು CRZ2 ಅಂತ ಹೇಳುವಂಥದ್ದು. ಇನ್ನು CRZ3 ಅಂತ ಹೇಳಿದ್ರೆ ಏರಿಯಾಸ್ ದಟ್ ಆರ್ ರಿಲೇಟಿವ್ಲಿ ಅನ್ಡಿಸ್ಟರ್ಬ್ಡ್ and do not fall under either category 1 or 2 and may also include rural and urban areas that are not substantially developed. ಸೊ ಇಲ್ಲಿ ಕೂಡ ಅಷ್ಟೇ ಹೆಚ್ಚಾಗಿ ರೂರಲ್ ಮತ್ತು ಅರ್ಬನ್ ಕೋಸ್ಟಲ್ ಏರಿಯಾಸ್ಗಳ ವ್ಯಾಪ್ತಿಗೆ ಬರುವಂತ ಈ ಒಂದು ವಲಯಗಳನ್ನು CRZ3 ಯಲ್ಲಿ ಹಾಕೊಂಡಿದ್ದಾರೆ. ಹಾಗೂ CRZ4 ಇದೆಯಲ್ಲ, ಇದು ಬೇಸಿಕಲಿ ಒಂದು ಎಕ್ವಾಟಿಕ್ ಏರಿಯಾ. ಎಕ್ವಾಟಿಕ್ ಏರಿಯಾ ಅಂತ ಹೇಳಿದ್ರೆ ಹೆಚ್ಚಾಗಿ ಶೋರ್ ಅಂತ ಹೇಳಿದ್ರೆ ಕರಾವಳಿ ತೀರದಿಂದ ಸರಿಸುಮಾರು 12 ನಾಟಿಕಲ್ ಮೈಲ್ ಈ ಒಂದು ಪ್ರದೇಶದವರೆಗೆ ಇದನ್ನು ಕೋಸ್ಟಲ್ ರೆಗ್ಯುಲೇಟರಿ ಝೋನ್ 4 ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಬೇಸಿಕಲಿ ಇದು ಎಕ್ವಾಟಿಕ್ ಏರಿಯಾದ ಸಂರಕ್ಷಣೆಗೆ ಇರುವಂಥದ್ದು. ಓಕೆ, ಸೊ ಈ ರೀತಿಯ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ಸ್ ಅನ್ನು ನಾವು ಕಾಣಬಹುದು: CRZ1, CRZ2, 3 and 4. ಸೊ ಬೇಸಿಕಲಿ ಇಲ್ಲಿ ಕೇಳಿದ್ರೆ ಈಕೋ ಸೆನ್ಸಿಟಿವ್ ಅಂಡ್ ಇಂಟರ್ಟೈಡಲ್ ಏರಿಯಾಸ್ ಅಂತ ಹೇಳುವಂಥದ್ದು CRZ1 ನಲ್ಲಿ ಬರುವಂಥದ್ದು. ಓಕೆ, ಸೊ ಇದನ್ನು ಕೂಡ ಯಾಕೆ ಇವತ್ತಿನ ಒಂದು ಪ್ರಶ್ನೆಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಯೂನಿಯನ್ ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು PM ಗತಿಶಕ್ತಿಯ ಆ ಒಂದು ಸಭೆಯಲ್ಲಿ ಅವರು ಉದ್ದೇಶಿಸಿ ಮಾತನಾಡುವಂತ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಬಗ್ಗೆ ಕೂಡ ಒಂದು ಬೇಡಿಕೆಯನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಈಗ CRZ ರೂಲ್ಸ್ಗಳು ಏನಿದಾವೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಬೇರೆ ಬೇರೆ ಆಗಿರ್ತದೆ. ಕೇರಳಕ್ಕೆ ಬೇರೆ ಇದೆ CRZ ರೂಲ್ಸ್, ಯಾಕಂದ್ರೆ ಆಯಾಯ ರಾಜ್ಯಗಳು ಅದು ಮಾಡುವಂಥದ್ದು. ಓನ್ಲಿ CRZ1 ಅಂತ ಹೇಳುವಂತಹ ಸಂದರ್ಭದಲ್ಲಿ ಮಾತ್ರ ಅದಕ್ಕೆ ಕೇಂದ್ರದ ವ್ಯಾಪ್ತಿ ಮಾರ್ಗಸೂಚಿಗಳು ಕೂಡ ಅನ್ವಯ ಆಗ್ತದೆ. ಉಳಿದ ಹಾಗೆ ಆಯಾಯ ರಾಜ್ಯಗಳು ಅದನ್ನು ಮಾಡುವಂಥದ್ದು. ಸೊ ಹಾಗಾಗಿ ಈ CRZ ರೂಲ್ಸ್ ಅಥವಾ ನಿಯಮಾವಳಿಗಳು ಅಥವಾ ಮಾರ್ಗಸೂಚಿಗಳು ಏನಿದೆ ಅದು ಪರಿಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಅದನ್ನು ಜವಾಬ್ದಾರಿಯಿಂದ ಅದಕ್ಕೆ ಅದನ್ನು ಮಾರ್ಕ್ ಲೈನ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಅದು ಯೂನಿಫಾರ್ಮ್ ಆಗ್ತದೆ. ಅದು ಯೂನಿಫಾರ್ಮ್ ರೀತಿಯಲ್ಲಿ ಎಲ್ಲ ರಾಜ್ಯಗಳು, ಕರಾವಳಿ ರಾಜ್ಯಗಳಿಗೆ ಒಟ್ಟಾಗಿ ಅದು ಅಪ್ಲೈ ಆದ್ರೆ ಆಗ ಅದು ಪ್ರತಿ ರಾಜ್ಯಗಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಕರಾವಳಿ ಭಾಗದ ಆ ಒಂದು ಪರಿಸರ ವ್ಯವಸ್ಥೆಯ ಒಂದು ಸಂರಕ್ಷಣೆಗೂ ಕೂಡ ಇದು ಕಾರಣ ಆಗ್ತದೆ ಅಂತ ಹೇಳುವಂತ ಒಂದು ಮನವಿಯನ್ನು ಅವರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. 5ನೇ ಪ್ರಶ್ನೆ, Nord Stream 2 is a gas pipeline connecting which 2 countries? Nord Stream 2 ಯಾವ 2 ದೇಶಗಳನ್ನು ಸಂಪರ್ಕಿಸುವ ಒಂದು ಗ್ಯಾಸ್ ಪೈಪ್ಲೈನ್ ಆಗಿದೆ. And for this the right answer is option D, that is ರಷ್ಯಾ ಮತ್ತು ಜರ್ಮನಿ. ಸೊ ಇಲ್ಲಿ ನಾವು ನೋಡಬಹುದು, ಇಲ್ಲಿ 2 ಲೈನ್ಗಳನ್ನು ಕಾಣ್ತೇವೆ. ಸೊ ನೋಡಿ, ಇದು ರಷ್ಯಾ, ಇದು ಜರ್ಮನಿ. ಓಕೆ, ಸೊ ಈ ಬಾಲ್ಟಿಕ್ ಸಮುದ್ರದ ಮಧ್ಯದಲ್ಲಿ ಈ ಅನಿಲ ಪೈಪ್ಲೈನ್, ಗ್ಯಾಸ್ ಪೈಪ್ಲೈನ್ ಇರುವಂಥದ್ದು. ಸೊ ಬ್ಲೂ ಕಲರ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಆಲ್ರೆಡಿ ಇರುವಂತ ನಾರ್ಡ್ ಸ್ಟ್ರೀಮ್, ಆಲ್ರೆಡಿ ಅದು ಫಂಕ್ಷನಲ್ ಆಗಿರುವಂತ ನಾರ್ಡ್ ಸ್ಟ್ರೀಮ್, ಅಂದ್ರೆ ಆಲ್ರೆಡಿ ಈಗ ಅದು ಕಾರ್ಯಾಚರಣೆ ಇದೆ. ಪರ್ಪಲ್ ನೇರಳೆ ಲೈನ್ ಅಲ್ಲಿ ಇರುವಂತ ಈ ಲೈನ್ ಇದೆಯಲ್ಲ, ಇದು ಈಗ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸೊ ಅದು ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಇರುವಂತದ್ದು.
Okay, so this is a 1200 kilometer pipeline that runs from Russia in Germany through the Baltic Sea. So ಇದು ರಷ್ಯಾ ಮತ್ತು ಜರ್ಮನಿ ಮಧ್ಯೆ ನಡೆಯುವಂತ ಒಂದು ಅನಿಲ ಪೈಪ್ಲೈನ್. ಸೊ ರಷ್ಯಾದ ಉಸ್ಟ್ ಲುಗಾ ಅಂತ ಹೇಳುವಂತ ಈ ಭಾಗದಿಂದ ಹಾಗೂ ಗ್ರೇಫ್ಸ್ವಾಲ್ಡ್ ಅಂತ ಹೇಳುವಂತ ಈ ಭಾಗದಿಂದ. ಸೊ ಜರ್ಮನಿಯಲ್ಲಿ ಗ್ರೇಫ್ಸ್ವಾಲ್ಡ್ ಅಂತ ಹೇಳುವಂತ ಒಂದೇ ಭಾಗದಲ್ಲಿ ಅದು ಕನೆಕ್ಟಿವಿಟಿ ಆಗುವಂಥದ್ದು. ಆದರೆ ನಾರ್ಡ್ ಪೈಪ್ಲೈನ್ ಫಸ್ಟ್ ಇದೆಯಲ್ಲ, ಅದು ಇಲ್ಲಿಂದ ಕನೆಕ್ಟ್ ಆಗುವಂಥದ್ದು, ಯೋಗ್ ಬಾಕ್ಸ್ ಅಂತ ಹೇಳುವಂತ ಈ ಭಾಗದಿಂದ. ಹಾಗೂ ನಾರ್ಡ್ ಸ್ಟ್ರೀಮ್ 2 ಇದೆಯಲ್ಲ, ಅದು ಉಸ್ಟ್ ಲಗಾ ಅಂತ ಹೇಳುವಂತ ಈ ಭಾಗದಿಂದ ಕನೆಕ್ಟ್ ಆಗುವಂಥದ್ದು. ಸೊ ರಷ್ಯಾದಿಂದ 2 ಬೇರೆ ಬೇರೆ ಕರಾವಳಿ ಪ್ರದೇಶಗಳಿಗೆ ಅದು ಕನೆಕ್ಟ್ ಆದ್ರೆ, ಜರ್ಮನಿಯ ಗ್ರೇಫ್ಸ್ವಾಲ್ಡ್ ಅಂತ ಹೇಳುವಂತ ಒಂದೇ ಪ್ರದೇಶಕ್ಕೆ ಈ ಅನಿಲ ಪೈಪ್ಲೈನ್ ಕನೆಕ್ಟ್ ಆಗ್ತದೆ. ಸೊ ಇದು ಪ್ರತಿ ವರ್ಷ 55 ಬಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಆಫ್ ಗ್ಯಾಸ್ ಅಥವಾ ಅನಿಲವನ್ನು ಇದು ಕ್ಯಾರಿ ಮಾಡ್ತದೆ. ಇದನ್ನು 2015ರಂದು ನಿರ್ಮಾಣ ಮಾಡ್ಲಿಕ್ಕೆ ಅದನ್ನು ಡಿಸೈಡ್ ಮಾಡ್ತಾರೆ. ನಾರ್ಡ್ ಸ್ಟ್ರೀಮ್ 1 ಈ ನೀಲಿ ಪೈಪ್ಲೈನ್ ಏನಿದೆ ನೋಡಿ, ಅದನ್ನು ಆಲ್ರೆಡಿ ಈಗ ಕಂಪ್ಲೀಟ್ ಆಗಿ ಅದು ಕಾರ್ಯಾಚರಣೆಯಲ್ಲಿದೆ. ಆದ್ರೆ ನಾರ್ಡ್ ಸ್ಟ್ರೀಮ್ 2 ಇದೆಯಲ್ಲ, ಅದು ಇನ್ನೂ ಕೂಡ ಪ್ರೋಗ್ರೆಸ್ ಅಲ್ಲಿದೆ, ಅಂದ್ರೆ ನಿರ್ಮಾಣ ಹಂತದಲ್ಲಿದೆ. Nord Stream 1 and 2 together will supply 110 billion cubic meter of gas a year to Germany. So ಒಂದು ವರ್ಷದಲ್ಲಿ ಜರ್ಮನಿಗೆ ಅದು 110 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅನಿಲವನ್ನು ಅದು ಸಪ್ಲೈ ಮಾಡ್ತದೆ. ಸೊ ಈ ಪ್ರಶ್ನೆಯನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂದ್ರೆ, 19ನೇ ಜನವರಿಗೆ ಸಂಬಂಧಿಸಿದ ಸುದ್ದಿ ಮಾಹಿತಿಯಲ್ಲಿ Germany is ready to discuss halting the Nord Stream 2 pipeline should Russia attack Ukraine, Chancellor Olaf Scholz said on 18th January. ಸೊ ನಿಮಗೆ ಗೊತ್ತಿದೆ, ರಷ್ಯಾ ಯುಕ್ರೇನ್ನ ಮೇಲೆ ದಾಳಿ ಮಾಡಲಿಕ್ಕೆ ಎಲ್ಲ ಪಡೆಗಳನ್ನು ಸಜ್ಜು ಮಾಡಿಕೊಂಡಿದೆ. ಸೊ ಇದನ್ನು ವಿರೋಧಿಸಿ ಜರ್ಮನಿ ಈ ಸಂಬಂಧಿತ ನಾರ್ಡ್ ಸ್ಟ್ರೀಮ್ 2 ಪೈಪ್ಲೈನ್ಗೆ ಸಂಬಂಧಿಸಿದ ಈ ಒಂದು ನಿರ್ಮಾಣ ಪ್ರಕ್ರಿಯೆಯನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಿಕ್ಕೆ ಈ ನಿಟ್ಟಿನಲ್ಲಿ ಅದು ನಿರ್ಧಾರ ಮಾಡಿದೆ. ಓಕೆ, ಯಾಕಂದ್ರೆ ಯುಕ್ರೇನ್ನ ಮೇಲೆ ರಷ್ಯಾ ಹೆಚ್ಚುವರಿಯಾಗಿ ಮಿಲಿಟರಿ ಬಿಲ್ಡಪ್ ಮತ್ತು ಮಿಲಿಟರಿ ಪಡೆಯನ್ನು ಸಜ್ಜುಗೊಳಿಸುವುದು ಅಕ್ಕಪಕ್ಕದ ಹೆಚ್ಚಿನ ಅಂತಾರಾಷ್ಟ್ರೀಯ ವಲಯದ ರಾಷ್ಟ್ರಗಳಿಗೆ ಇದು ಒಂದು ರೀತಿ ಅಷ್ಟಾಗಿ ಅದನ್ನು ವೆಲ್ಕಮ್ ಮಾಡ್ತಾ ಇಲ್ಲ ಅವರು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಜರ್ಮನಿ ಕೂಡ ನಾರ್ಡ್ ಸ್ಟ್ರೀಮ್ 2 ಪೈಪ್ಲೈನ್ ಅನ್ನು ಸದ್ಯ ಮಟ್ಟಕ್ಕೆ ಸ್ಥಗಿತಗೊಳ್ಳಿಕ್ಕೆ ಅದು ಡಿಸ್ಕಸ್ ಮಾಡ್ತಾ ಇದೆ. 6ನೇ ಪ್ರಶ್ನೆ, which country's parliament on 18 January passed a law approving the relocation of its capital due to rising sea levels? ಯಾವ ದೇಶದ ಸಂಸತ್ತು 18ನೇ ಜನವರಿಯಂದು ಏರುತ್ತಿರುವ ಸಮುದ್ರ ಮಟ್ಟಗಳ ಕಾರಣದಿಂದಾಗಿ ಅದರ ರಾಜಧಾನಿಯ ಸ್ಥಳಾಂತರವನ್ನು ಅನುಮೋದಿಸುವ ಕಾನೂನನ್ನು ಅಂಗೀಕರಿಸಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಈಸ್ ಇಂಡೋನೇಷಿಯಾ. ಓಕೆ, ಇಂಡೋನೇಷಿಯಾ ಇಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಂಡೋನೇಷಿಯಾ ಒಂದು ದ್ವೀಪ ರಾಷ್ಟ್ರ. ಸೊ ಇದು ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರುವಂತ ಮಾಹಿತಿ. ಸೊ ಇಂಡೋನೇಷಿಯಾ ಇದರ ಒಂದು ಕ್ಯಾಪಿಟಲ್ ಏನಿದೆ ಅಂತ ಹೇಳಿದ್ರೆ ಜಕಾರ್ಟಾ. ಓಕೆ, ಸೊ ಅದು ಕೆಲವೆಲ್ಲ ಒಂದು ರೀತಿಯ ಸ್ಲೋಲಿ ಅಂದ್ರೆ ಹಂತವಾಗಿ ಅದು ಸಿಂಕ್ ಆಗ್ತಾ ಇದೆ, ಅಂದ್ರೆ ಸಮುದ್ರಕ್ಕೆ ಕುಸಿತಾ ಇದೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ರಾಜಧಾನಿಯನ್ನು ರೀಲೊಕೇಶನ್ ಮಾಡುವಂತ ಒಂದು ಕಾನೂನನ್ನು ಇತ್ತೀಚೆಗೆ ಇಂಡೋನೇಷಿಯಾ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ದಾರೆ. ಸೊ ಈ ಒಂದು ಹೊಸ ಸ್ಥಳವನ್ನು ಇಲ್ಲಿ ಬಾರ್ನಿಯೋ ಅಂತ ಹೇಳಿದ್ರೆ ಈ ಒಂದು ದ್ವೀಪ ಭಾಗ ನಮ್ಮ ಇಂಡೋನೇಷಿಯಾದು. ಸೊ 2000 ಕಿಲೋಮೀಟರ್ ದೂರದ, ಅಂದ್ರೆ ಈಗಿನ ಜಕಾರ್ಟಾದಿಂದ 2000 ಕಿಲೋಮೀಟರ್ ದೂರ ಇರುವಂತ ಬಾರ್ನಿಯೋ ಅಂತ ಹೇಳುವಂತ ದ್ವೀಪದಲ್ಲಿ ನುಸಾಂತರ ಅಂತ ಹೇಳುವಂತ ಈ ಭಾಗದಲ್ಲಿ ಅದನ್ನು ಅವರು ಸ್ಥಾಪಿಸಲಿಕ್ಕಿದ್ದಾರೆ. ಸೊ ದ ನ್ಯೂ ಕ್ಯಾಪಿಟಲ್ ವಿಲ್ ಕವರ್ ಅರೌಂಡ್ 56,180 hectares in the East Kalimantan province on the Indonesian part of Borneo. You understood? So East Kalimantan ನ ಈ ಭಾಗದಲ್ಲಿ ಆ ಹೊಸ ರಾಜಧಾನಿಯನ್ನು ಅವರು ಸ್ಥಾಪಿಸುವಂತ ಉದ್ದೇಶವನ್ನು ಹೊಂದಿದ್ದಾರೆ. And it will be named as Nusantara. 7ನೇ ಪ್ರಶ್ನೆ, ಆಂಟ್ರಿಕ್ಸ್ ಮತ್ತು ದೇವಾಸ್ had signed an agreement in which year? ಆಂಟ್ರಿಕ್ಸ್ ಮತ್ತು ದೇವಾಸ್ ಇವರು ಯಾವ ವರ್ಷದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದರು ಅಂತ ಹೇಳುವಂತ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ 2005. ಓಕೆ, ಸೊ ಏನಿದು ಆಂಟ್ರಿಕ್ಸ್ ಮತ್ತು ದೇವಾಸ್ ಅಂತ ಹೇಳುವಂಥದ್ದು? ಎಸ್, ಸೊ ವಿ ಶಾಲ್ ಡಿಸ್ಕಸ್ ಅಬೌಟ್ ಇಟ್. ನೋಡಿ, ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈ ದೇವಾಸ್ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಬಹುಮಾಧ್ಯಮ ಒಂದು ಕಂಪನಿ ಆಗಿದೆ. ಓಕೆ, ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ಬೆಂಗಳೂರಿನಲ್ಲಿ, ಹಾಗೂ ಇದು ಉಪಗ್ರಹ ಆಧಾರಿತ ಸೇವೆಗಳನ್ನು ನೀಡುತ್ತದೆ. ಯಾವ್ದು ಹೇಳಿ? ದೇವಾಸ್ ಅಂತ ಹೇಳುವಂತ ಒಂದು ಸಂಸ್ಥೆ. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಯ್ತು.
ಆಂಟ್ರಿಕ್ಸ್ ಅಂತ ಹೇಳುವಂತ ಈ ಸಂಸ್ಥೆ ಇದೆಯಲ್ಲ, ಇದು ಭಾರತೀಯ ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ ಆಗಿದ್ದು, ಇದು ಇಸ್ರೋದ ಒಂದು ವಾಣಿಜ್ಯ ವಿಭಾಗವಾಗಿದೆ. ಆಂಟ್ರಿಕ್ಸ್ ಅಂದರೆ ಇಸ್ರೋ ಉಪಗ್ರಹಗಳನ್ನು ಉಡಾವಣೆ ಮಾಡುತ್ತದೆ ಮತ್ತು ಆಂಟ್ರಿಕ್ಸ್ ಮೂಲಕ ಖಾಸಗಿ ಸಂಸ್ಥೆಗಳಿಗೆ ಇದು ತಾಂತ್ರಿಕ ನೆರವನ್ನು ನೀಡುತ್ತದೆ. ಹಾಗಾಗಿ ಇದು ಬಾಹ್ಯಾಕಾಶ ಇಲಾಖೆಯಿಂದ ನಿರ್ವಹಿಸಲ್ಪಡುವಂತಹ ಒಂದು ಸಂಸ್ಥೆ. ಯಾವುದು? ಆಂಟ್ರಿಕ್ಸ್. ಇಟ್ ಇಸ್ ರಿಲೇಟೆಡ್ ಟು ಇಸ್ರೋ. ದೇವಸ್ ಅಂತ ಹೇಳುವಂಥದ್ದು ಒಂದು ಮಲ್ಟಿನ್ಯಾಷನಲ್ ಕಂಪನಿ, ಮಲ್ಟಿಮೀಡಿಯಾ ಕಂಪನಿ ಕೂಡ ಹೌದು. ಓಕೆ, ಸೊ ಇಲ್ಲಿ ಏನಾಯ್ತು? 2005ರಲ್ಲಿ ಆಂಟ್ರಿಕ್ಸ್ ಮತ್ತು ದೇವಾಸ್ ಒಪ್ಪಂದಕ್ಕೆ ಸಹಿ ಹಾಕಿದರು. ಒಪ್ಪಂದದ ಪ್ರಕಾರ ದೇವಾಸ್ ಮೊಬೈಲ್ ಬಳಕೆದಾರರಿಗೆ ಮಲ್ಟಿಮೀಡಿಯಾ ಸೇವೆಗಳನ್ನು ಒದಗಿಸಬೇಕಿತ್ತು. ಆಂಟ್ರಿಕ್ಸ್ ನಿಂದ ಗುತ್ತಿಗೆ ಪಡೆದ ಎಸ್ ಬ್ಯಾಂಡ್ ಉಪಗ್ರಹವನ್ನು ಬಳಸಿಕೊಂಡು ಸೇವೆಗಳನ್ನು ಇದು ಒದಗಿಸಬೇಕಾಗಿತ್ತು. ಓಕೆ, ಸೊ ಹಾಗಾಗಿ 2005ರಿಂದ ಈ ಒಂದು ಡೀಲ್ ಕುದುರಿದೆ. ಯಾರ ಮಧ್ಯೆ? ದೇವಾಸ್ ಮತ್ತು ಆಂಟ್ರಿಕ್ಸ್ ನ ಮಧ್ಯೆ. ಓಕೆ, ಸೊ 2005ರಿಂದ 2011ರವರೆಗೆ ಎಲ್ಲವೂ ಚೆನ್ನಾಗಿ ಆಯಿತು. ಎವ್ರಿಥಿಂಗ್ ವಾಸ್ ಫೈನ್. ಓಕೆ, ವ್ಯವಹಾರವು ಚೆನ್ನಾಗಿ ಕೂಡ ನಡೀತಾ ಇತ್ತು. ಆದರೆ 2011ರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆಗಿನ UPA ಸರ್ಕಾರ ಈ ಡೀಲ್ ಅನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡ್ತದೆ. ಯಾಕೆ ಕ್ಯಾನ್ಸಲ್ ಮಾಡ್ತದೆ? ಅದಕ್ಕೊಂದು ಕಾರಣ ಉಂಟು. ಯಾಕೆ ಅಂತ ಹೇಳಿದ್ರೆ, ಈ ದೇವಾಸ್ ಅಂತ ಹೇಳುವಂತ ಕಂಪನಿ ಇದೆಯಲ್ಲ, ಇದು ಟೋಟಲ್ ಒಂದು ಪ್ರೈವೇಟ್ ಕಂಪನಿ ಆಗಿದ್ದು, ನಮ್ಮ ಇಸ್ರೋ ಸಂಬಂಧಿಸಿದ ಉಪಗ್ರಹ ಸೇವೆಗಳನ್ನು ನೀಡುವಂತಹ ಸಂದರ್ಭದಲ್ಲಿ ಈ ಸಂಸ್ಥೆ ಎಷ್ಟು ಸೇಫ್ ಅಂದ್ರೆ ಸುರಕ್ಷತಾ ಒಂದು ದೃಷ್ಟಿಯಲ್ಲಿ ಈ ಡೀಲ್ ಅನ್ನು ಅಲ್ಲಿಂದಲ್ಲಿಗೆ ಅವರು ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ 2011ರಲ್ಲಿ ಈ ಒಪ್ಪಂದವನ್ನು UPA ಸರ್ಕಾರ ರದ್ದುಗೊಳಿಸಿತು. ಹಾಗೂ UPA ಸರ್ಕಾರ ರಾಷ್ಟ್ರೀಯ ಭದ್ರತೆಗಾಗಿ ಎಸ್ ಬ್ಯಾಂಡ್ ಅಗತ್ಯವಿದೆ ಅಂತ ಹೇಳ್ತದೆ. ಒಪ್ಪಂದ ರದ್ದಾಗಿದ್ದರಿಂದ ದೇವಾಸ್ ಕಾಯಂ ಮಧ್ಯಸ್ಥಿಕೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದರು. ಯಾಕೆ ದಾಖಲಿಸ್ತದೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಣ್ಣ ವಿಚಾರ ನೀವು ಗಮನಿಸಬೇಕು. ಈ ದೇವಾಸ್ ಅಂತ ಕಂಪನಿ ಸರಿಸುಮಾರು 6 ವರ್ಷಗಳ ಕಾಲ ಏನು ಇಸ್ರೋ ಜೊತೆ ಒಪ್ಪಂದ ಮಾಡಿಕೊಂಡು ವ್ಯವಹಾರ ಮಾಡ್ತದೆ, ಆ ಸಂದರ್ಭ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕಂಪನಿಗೆ ಬಹಳಷ್ಟು ಒಂದು ರೀತಿಯ ಬೇಡಿಕೆ ಬಂತು. ಸೊ ಹಾಗಾಗಿ ಜರ್ಮನಿ, ಮಾರಿಷಿಯಸ್ ಹಾಗೂ ಬೇರೆ ಬೇರೆ ದೇಶಗಳ ದೊಡ್ಡ ದೊಡ್ಡ ಸ್ಯಾಟಲೈಟ್ ಕಂಪನಿಗಳು ಈ ದೇವಾಸ್ ಕಂಪನಿ ಮೇಲೆ ಹೂಡಿಕೆ ಮಾಡ್ತದೆ. ದೇ ವಿಲ್ ಇನ್ವೆಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕಂಪನಿ. ಆದರೆ ಇದ್ದಕ್ಕಿದ್ದಾಗ 2011ರಲ್ಲಿ ಇದರ ಎಲ್ಲಾ ಸೇವೆಗಳು ರದ್ದಾದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಕಂಪನಿಗಳು ಕೂಡ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಕೆಲವೆಲ್ಲ ಒಂದು ರೀತಿಯ ಫೆಡರಲ್ ಕೋರ್ಟ್ಸ್ಗೆಲ್ಲ ಹೋಗಿ ಈ ರೀತಿ ಒಂದು ದೇವಾಸ್ ಕಂಪನಿ ಮತ್ತೆ ಭಾರತದ ಈ ಒಂದು ಸ್ಟೇಕ್ ಅನ್ನು ಇಟ್ಕೊಂಡು ಒಂದು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಸೊ ದೇವಾಸ್ ಕೂಡ ಈ ರೀತಿ ಕಾಯಂ ಮಧ್ಯಸ್ಥಿಕೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸ್ತದೆ. ಹಾಗೂ ಆಂಟ್ರಿಕ್ಸ್ ಎಂಬ ಈ ಇಸ್ರೋ ಕಂಪನಿ ಇದೆಯಲ್ಲ, 1.6 ಶತಕೋಟಿ $US ಅನ್ನು ಪರಿಹಾರವಾಗಿ ಪಾವತಿಸಬೇಕು ಎಂದು PCA ಕೂಡ ಅದಕ್ಕೆ ತೀರ್ಪನ್ನು ನೀಡುತ್ತದೆ. ಆದರೆ ಭಾರತ ಸರ್ಕಾರ ಆದೇಶವನ್ನು ಪಾಲಿಸುವುದಿಲ್ಲ. ಹಾಗೂ ಬದಲಾಗಿ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿ ದೇವಾಸ್ ಕಂಪನಿಯ ವ್ಯವಹಾರಗಳು ಮೋಸದಿಂದ ಕೂಡಿದೆ ಎಂಬ ಕಾರಣಕ್ಕಾಗಿ ದೇವಾಸ್ ಮಲ್ಟಿಮೀಡಿಯಾವನ್ನು ತೆಗೆದುಹಾಕಲು ಇದು ಆದೇಶಿಸುತ್ತದೆ. ಓಕೆ, ಜನವರಿ 3, 2022ರಂದು ಕೆನಡಾ ನ್ಯಾಯಾಲಯದಲ್ಲಿ ಆದೇಶವನ್ನು ಗೆದ್ದಿರುವುದಾಗಿ ದೇವಾಸ್ ಘೋಷಿಸಿತು. ಈ ಆದೇಶವು ಕೆನಡಾದಲ್ಲಿರುವ ಏರ್ ಇಂಡಿಯಾ ಮತ್ತು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ $30 ಮಿಲಿಯನ್ ಮೌಲ್ಯದ ಸಾಗರೋತ್ತರ ಆಸ್ತಿಯನ್ನು ವಶಪಡಿಸಿಕೊಳ್ಳಲು ದೇವಾಸ್ಗೆ ಅವಕಾಶ ನೀಡುತ್ತದೆ. ಯಾಕಂದ್ರೆ ಏರ್ ಇಂಡಿಯಾ ಎಂಬುದು ಭಾರತ ಸರ್ಕಾರಕ್ಕೆ ಸೇರಿರುವುದರಿಂದ. ಸೊ ಆಂಟ್ರಿಕ್ಸ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿರುವಾಗ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರವನ್ನು ಏಕೆ ಎಳೆಯಲಾಗುತ್ತಿದೆ ಎಂಬುದು ಪ್ರಶ್ನೆ ಈಗ ಎಲ್ಲರನ್ನೂ ಕಾಡ್ತಾ ಇರುವಂಥದ್ದು. ಓಕೆ, ಸೊ ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಬಹುದು, ಇಲ್ಲಿ ಆಂಟ್ರಿಕ್ಸ್ ಮತ್ತು ದೇವಾಸ್ನ ಮಧ್ಯೆ ನಡೆದಿರುವಂತಹ ಒಂದು ಡೀಲ್. ಓಕೆ, ಸೊ ದೇವಾಸ್ ಈ ಡೀಲ್ನಿಂದ ಹೊರಗೆ ಬಂದಿದೆ. ಓಕೆ, ಆಂಟ್ರಿಕ್ಸ್ ಡೀಲಿಂದ ಹೊರಗೆ ಬಂದಿದೆ, ಯಾಕಂದ್ರೆ ಸರ್ಕಾರ ಈ ಒಂದು ಡೀಲನ್ನೇ ಅಲ್ಲಗೆಳೆದಿದೆ. ಸೊ ದೇವಾಸ್ ಕಂಪನಿಯ ಮೇಲೆ ಹೆಚ್ಚುವರಿಯಾಗಿ ಹೂಡಿಕೆ ಮಾಡಿರುವಂತಹ ಇತರ ಕಂಪನಿಗಳು ಈ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೆಷರ್ ತಂದು ಅವರವರ ಫೆಡರಲ್ ಕೋರ್ಟ್ಸ್ಗಳ ಒಂದು ನಿಯಮಕ್ಕೆ ಅನುಗುಣವಾಗಿ ಅಂದ್ರೆ ಅವರ ದೇಶದಲ್ಲಿರುವಂತಹ ಈ ಒಂದು ನಮ್ಮ ದೇಶಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಎಸೆಟ್ಸ್ ಗಳಿರ್ತದಲ್ಲ, ಜಸ್ಟ್ ಲೈಕ್ ಏರ್ ಇಂಡಿಯಾ ಮತ್ತು ಈ ಎಸೆಟ್ಸ್ ಗಳನ್ನೆಲ್ಲ ಒಂದು ರೀತಿ ವಶಪಡಿಸಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವ ಸಂದರ್ಭದಲ್ಲಿ ಇದು ಎಷ್ಟು ಸರಿ ಎಂಬುದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. So the Supreme Court on Monday upheld the National Company Law Tribunal decision to wind up Devas services. So ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಈ ದೇವಾಸ್ನ ಈ ಒಂದು ಅಧಿಕ ಪ್ರಸಂಗತನದಿಂದ ದೇವಾಸ್ನ ಎಲ್ಲ ಒಂದು ರೀತಿಯ ಸರ್ವಿಸಸ್ಗಳನ್ನು ನಮ್ಮ ದೇಶದಲ್ಲಿ ವೈಂಡ್ ಅಪ್ ಮಾಡಬೇಕು ಅಂತ ಹೇಳುವಂತ ಒಂದು ನಿರ್ಧಾರವನ್ನು ಅದು ಪ್ರಕಟಿಸಿದೆ.
ಸೊ ದೇವಾಸ್ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಇದೊಂದು ಮಲ್ಟಿಮೀಡಿಯಾ ಕಂಪನಿ ಆಗಿದ್ದು ಸೆಟಲೈಸ್ ಬೇಸ್ಡ್ ಸರ್ವಿಸಸ್ ಅನ್ನು ಕೊಡುವಂಥದ್ದು. ಎಂಟನೇ ಪ್ರಶ್ನೆ, ಕಥಕ್ ಡಾನ್ಸರ್ ಬಿರ್ಜು ಮಹಾರಾಜ್ ಬಿಲಾಂಗ್ ಟು ವಿಚ್ ಘರಾನ? ಕಥಕ್ ನೃತ್ಯಗಾರ ಬಿರ್ಜು ಮಹಾರಾಜ್ ಯಾವ ಘರಾನಾಗೆ ಸೇರಿದವರು ಅಂತ ಇಲ್ಲಿ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಈಸ್ ಲಕ್ನೋ ಕಥಕ್ ಘರಾನ. ಸೊ ಇಲ್ಲಿ ನಾವು ನೋಡ್ಬೋದು ಬ್ರಿಜ್ ಮೋಹನ್ ನಾಥ್ ಮಿಶ್ರಾ ಹಾಗೂ ಪಾಪ್ಯುಲರ್ ಆಗಿ ಇವರನ್ನು ಪಂಡಿತ್ ಬಿರ್ಜು ಮಹಾರಾಜ್ ಅಂತ ಕೂಡ ಕರೀತಾರೆ. ಇವರು ಕಥಕ್ನ ಒಂದು ನೃತ್ಯ ಪರಂಪರೆಯನ್ನು ಉತ್ತಮ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಶೋಕೇಸ್ ಮಾಡಿದವರು. ಹಾಗೂ ಇವರು ಖಲ್ಕಾ ಬಿಂದಾದಿನ್ ಘರಾನ ಲಕ್ನೋ ಆ ಒಂದು ಅಥವಾ ಒಂದೊಂದು ಶಾಲೆಗಳು ಅಂತ ಹೇಳ್ತೇವಲ್ಲ, ಸೊ ಆ ರೀತಿಯ ಘರಾನ ಲಕ್ನೋ ಘರಾನಕ್ಕೆ ಇವರು ಸೇರಿದವರು. ಅಂದ್ರೆ ಇವರು ಡಾನ್ಸ್ ಫಾರ್ಮ್ ಅಥವಾ ಈ ಒಂದು ಫೇಮಸ್ ಆರ್ಟಿಸ್ಟ್ ಅವರು ಸೇರಿದವರು. ಈ ಬಿಲಾಂಗ್ ಟು ದಿಸ್ ಪರ್ಟಿಕ್ಯುಲರ್ ಘರಾನ ಕಾಲ್ಡ್ ಆಸ್ ಲಕ್ನೋ ಕಥಕ್ ಘರಾನ. ಸೊ ಅದಲ್ಲದೆ ಇವರ ಸೇವೆಗೆ, ಕಲಾ ಸೇವೆಗೆ ಸಂಬಂಧಿಸಿದಾಗಿ ಇವರಿಗೆ ಪದ್ಮವಿಭೂಷಣವನ್ನು 1983ರಲ್ಲಿ, ಹಾಗೇನೆ ಇವರಿಗೆ ಸಂಗೀತ್ ನಾಟಕ್ ಅಕಾಡೆಮಿ ಪ್ರಶಸ್ತಿ ಮತ್ತು ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಓಕೆ, ಸೊ ಯಾಕೆ ಇವರ ಬಗ್ಗೆ ಪ್ರಶ್ನೆ ಹಾಕೊಂಡಿದ್ದೇವೆ ಅಂತ ಹೇಳಿದ್ರೆ, ಕಥಕ್ನ ಈ ಶ್ರೇಷ್ಠ ಕಲಾಕಾರರಾದ ಬಿರ್ಜು ಮಹಾರಾಜ್ ಅವರು ಇತ್ತೀಚೆಗೆ 17ನೇ ಜನವರಿ 2022ರಂದು ಅವರು ನಿಧನ ಹೊಂತಾರೆ. ಅವರು 84 ವರ್ಷ ವಯಸ್ಸಾಗಿತ್ತು ಅವರಿಗೆ. 9ನೇ ಪ್ರಶ್ನೆ, ವೆನ್ ಡಿಡ್ ದ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್? ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಉತ್ತರ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಡಿ, ಜನವರಿ 19, 2006. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದು ಯಾತಕ್ಕೋಸ್ಕರ ನ್ಯೂಸ್ ಬಂದಿದೆ ಅಂತ ಹೇಳಿದ್ರೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಮಾಹಿತಿ ಬಂದ ಹಾಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಒಂದು ಸಂಸ್ಥಾಪಕ ದಿನಕ್ಕೆ ಸಂಬಂಧಿಸಿದ ಹಾಗೆ ಅವರು ಅಲ್ಲಿಯ ನೌಕರರಿಗೆ ಮತ್ತು ಸೇವೆ ಮಾಡುವವರಿಗೆ ಗ್ರೀಟಿಂಗ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ರಾಷ್ಟ್ರೀಯ ಈ ಒಂದು ವಿಪತ್ತು ನಿರ್ವಹಣಾ ಪಡೆ ಏನಿದೆ, ಇದು ಜನವರಿ 19, 2006ಕ್ಕೆ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂದ್ರೆ ವಿಪತ್ತು ನಿರ್ವಹಣಾ ಕಾಯ್ದೆ 2005 ಅನ್ವಯ ಇದು ಅಸ್ತಿತ್ವಕ್ಕೆ ಬಂದಿರುವಂತಹ ಪಡೆ. ಸೊ ಹಾಗಾಗಿ ಇದೊಂದು ಶಾಸನಬದ್ಧ ಒಂದು ಪಡೆಯಾಗಿದೆ. ಹಾಗೂ ಇದರ ಮುಖ್ಯ ಮೋಟೋ ಯಾವುದು ಅಂತ ಹೇಳಿದ್ರೆ, ಆಪಾದ ಸೇವಾ ಸದೈವ್ ಸರ್ವತ್ರ, ವಿಚ್ ಮೀನ್ಸ್ ಸಸ್ಟೈನ್ ಡಿಸಾಸ್ಟರ್ ರೆಸ್ಪಾನ್ಸ್ ಸರ್ವಿಸ್ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳುವಂಥದ್ದು. ಸೊ ದ ಕರೆಂಟ್ ಚೀಫ್ ಆಫ್ ದ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಇಸ್ ಅತುಲ್ ಕರ್ವಾಲ್. ಆಪದ ಸೇವಾ ಸದೈವ್ ಸರ್ವತ್ರ ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಆಪತ್ತು ಬಂದರೂ ಕೂಡ ನಮ್ಮ ಸುಸ್ಥಿರವಾಗಿರುವಂತಹ ಸೇವೆ ಎಲ್ಲ ಸಂದರ್ಭಗಳಲ್ಲೂ ಇರ್ತವೆ ಅಂತ ಹೇಳುವಂತಹ ಮೋಟೋ ಈ ಒಂದು ಪಡೆಯು ಹೊಂದಿದೆ. ಸೊ ಇದು ಇವತ್ತಿನ ಪ್ರಶ್ನೆಗಳು. ಗತಿಶಕ್ತಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? 2018ರಲ್ಲಿ ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ CRZ ನಿಯಮಗಳು 2011ರ ಕೆಲವು ಅಂಶಗಳನ್ನು ಮಾರ್ಪಡಿಸಲಾಗಿದೆ? ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಧ್ಯೇಯವಾಕ್ಯವೇನು? ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಹಾಗೆಯೇ ಸರಿ ಉತ್ತರಗಳನ್ನು ಮೆಸೇಜ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಲೈಕ್ ಆದರೆ ಖಂಡಿತವಾಗಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ, ಐ ವಿಲ್ ಎಂಡ್ ದಿಸ್ ಸೆಷನ್. ಹ್ಯಾವ್ ಅ ವೆರಿ ನೈಸ್ ಡೇ.